ಸೌಂದರ್ಯ ಲಹರಿಯ 17ನೇ ಶ್ಲೋಕದ ಅರ್ಥ ತಿಳಿಸೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ಈ ಸೌಂದರ್ಯ ಲಹರಿಯ ಎಲ್ಲ ಶ್ಲೋಕಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಶ್ಲೋಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸರ್ವಜ್ಞಾನ ಪ್ರಾಪ್ತಿಯನ್ನ ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯ ಜ್ಞಾನವನ್ನ ಸಾಧನೆ ಮಾಡಬೇಕು. ಯಾವ ರೀತಿ ಜ್ಞಾನ? ಸರ್ವಜ್ಞಾನವನ್ನ ಪ್ರಾಪ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಣ್ಣು ತರಕಾರಿ ವ್ಯಾಪಾರ ನಮಗೇನು ಗೊತ್ತು, ಅವ್ರಿಗೆ ಮಾತ್ರ ಗೊತ್ತು ಅಂತೀರ. ಹಾಗೆ ಅನ್ಕೋಬಾರ್ದು. ಎಲ್ಲ ಲೋಕವನ್ನು ಬಲ್ಲವನಾಗಬೇಕು, ಲೋಕದಲ್ಲಿ ಎಲ್ಲವನ್ನೂ ತಿಳಿತಕ್ಕಂಥವನಾಗಬೇಕು. ಆಗ ಜ್ಞಾನಶಕ್ತಿ. ಆ ಜ್ಞಾನಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಕೆಲವ್ರಿಗೆ ಏನು ಅಂದರೆ, ಕುದುರೆಗೆ ಈ ಥರ ಮೂಗ್ದಾರ ಹಾಕಿದಾಗೆ ಒಂದೇ ಕಡೆ ನೋಡ್ತಾ ಇದ್ದ ಹಾಗೆ, ಅದಕ್ಕೆ ಮುಸ್ಕ ಹಾಕಿದ ಹಾಗೆ, ಅವನು ಅದನ್ನು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲಪ್ಪ ನಂಗೆ ಪ್ರಪಂಚ, ನನ್ನದೇ ಪ್ರಪಂಚ ಅಂತ ಕೂಗುತ್ತಿರ್ತಾರೆ ಕೆಲವರು. ಅಂಥ ರೀತಿಯಲ್ಲಿದ್ದವರಿಗೆ ಬಹಳ ಕಷ್ಟ ಮುಂದಿನ ಕಾಲಗಳು. ಎಲ್ಲವನ್ನೂ ತಿಳಿದು ಎಲ್ಲವನ್ನೂ ಅರ್ತು ಆ ಜ್ಞಾನಶಕ್ತಿಯನ್ನು ಸಂಪಾದನೆ ಮಾಡಿದ್ರೆ, ಓಹೋ ಇದೆಲ್ಲ ಇಷ್ಟೆಲ್ಲ ಇದೆ, ಇದರಲ್ಲಿ ನನ್ನ ಲೋಕ ಇಷ್ಟಿದೆ, ಓ ಇದನ್ನು ನಾವು ಸರಿಪಡಿಸ್ಕೋಬೇಕು, ಇದಕ್ಕೆ ಸಹಾಯ ಆಗತ್ತೋ ಇಲ್ವೋ ಅನ್ನೋದು ನೀವೇ ಚರ್ಚೆ ಮಾಡಿ ನಿಮ್ಮ ಕಷ್ಟಗಳನ್ನು ನೀವೇ ಸಾಲ್ವ್ ಮಾಡ್ಕೋಬೋದು, ಪರಿಶೀಲನೆ ಮಾಡ್ಕೋಬೋದು, ಪರಿವರ್ತನೆ ಮಾಡ್ಕೋಬೋದು. ಅದಕ್ಕೆ ಇಂಥ ಒಂದು ಜೀವನ ಪ್ರತಿಯೊಬ್ಬರಿಗೂ ಆಗಕ್ಕೆ ಸರ್ವಜ್ಞಾನ ಶಕ್ತಿ ಪ್ರಾಪ್ತಿ, ಸರ್ವಶಾಸ್ತ್ರ ಸಮಯ, ವಿಜ್ಞಾನ ಪ್ರಾಪ್ತಿಯನ್ನು ಈ ಲೋಕದಿಂದ ನಿಮಗೆ ಸೈನ್ಸ್ ಅಂತ ಹೇಳ್ತೀವಿ. ಎನಾರ್ಮಸ್ ಬಾಡಿ. ಇಡೀ ಜಗತ್ತಲ್ಲಿ ಎಷ್ಟು ಕಲ್ತರೂ ಪ್ರಯೋಜನ ಆಗ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಮಾತ್ರ. ಸಮುದ್ರದಲ್ಲಿ ಎಷ್ಟೋ ನೀರಿದ್ರೂ ಸ್ವಲ್ಪ ನಾವೆಷ್ಟು ಕುಡಿತೀವೋ ಅಷ್ಟು ಮಾತ್ರ ನಮ್ಮ ನೀರು. ಸಮುದ್ರವೆಲ್ಲ ನಮಗಾಗಕ್ಕಾಗಲ್ಲ, ಸಾಗರವೆಲ್ಲ ನಮಗಾಗಕ್ಕಾಗಲ್ಲ. ಅದಕ್ಕೋಸ್ಕರ ಲರ್ನ್ ವೈಲು ಲರ್ನ್. ಯಾವತ್ತು ಕಲಿಬೇಕಾದಾಗ ಕಲ್ತ್ಕೊಂಬಿಡಿ. ನೋ ಎಂಡಿಂಗ್ ಫಾರ್ ಲರ್ನಿಂಗ್. ನೀವು ಜೀವನಾ ಪೂರ್ತಿ ಸಾಯೋವರೆಗೂ ಕಲಿಯೋಷ್ಟು ವಿಶೇಷ ವಿದ್ಯೆ ಇದೆ. ಎಷ್ಟೇ ಆದರೂ ತುಣಕ್ಕೆ ಸಮಾನ. ಎಷ್ಟೇ ಕಲ್ತ್ರೋ ಇಷ್ಟೇ. ಅದಕ್ಕೆ ಅಂಥ ಒಂದು ಸರ್ವಜ್ಞಾನ, ಸರ್ವವಿದ್ಯಾ, ಸರ್ವಶಾಸ್ತ್ರ ಪಾರಂಗತವಾಗಬೇಕಾದ್ರೆ ಎಲ್ಲರೂ ಎಲ್ಲ ವಿದ್ಯೆ ಕಲ್ತ್ಕೊಳ್ಳೋ ಈ ಶ್ಲೋಕವನ್ನು ಜಗನ್ಮಾತೆನ ಶಂಕರಾಚಾರ್ಯ ಮುಖಾಂತರ ಸ್ವಾಗತಿಸ್ಕೊಳ್ಳೋಣ. ಆಮೇಲೆ ಶ್ಲೋಕಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಜೈ ಜೈ ಶಂಕರ, ಹರ ಹರ ಶಂಕರ. ಇಂಥ ಒಂದು ಶಂಕರಾಚಾರ್ಯರು ಭೂಮಿ ಮೇಲೆ ಕೊಟ್ಟಿರ್ತಕ್ಕಂಥ ಈ ಶ್ಲೋಕದಲ್ಲಿ ಭಗವಂತ ನಿಷ್ಠಾನುಷ್ಠಾನದಲ್ಲಿ ಜಗನ್ಮಾತೆಗೆ ಒಂದು ನಾಮಕರಣ ಕೊಟ್ಟಿದ್ದಾರೆ. ಆ ನಾಮಾಂಕಿತದಲ್ಲಿ ಅವಳು ಹೇಳ್ತಾಳೆ, ಇಡೀ ಜಗತ್ತಿನ ಸಾರವನ್ನು ನಾನು ಅರ್ಥು, ಇಡೀ ಜಗತ್ತನ್ನು ನಾನೇ ಸೃಷ್ಟಿ ಮಾಡಿ, ಇಡೀ ಜಗತ್ತಿನ ಸರ್ವಜ್ಞಾನ ಮೂರ್ತಿ ನಾನೇ ಆದರೂ ನಿಮಗೆಲ್ಲ ಹಂಚಬೇಕು ಅಂತ ಕೂತಿದ್ದೀನಿ. ಎಷ್ಟು ಜ್ಞಾನ ಇದೆ ಅಂದರೆ ಅವಳ ಹತ್ರ, ಅಯ್ಯೋ ರಾಮ, ಹುಡುಕಲಾರದಷ್ಟು ಜ್ಞಾನ. ನಾವುಗಳು ಎಷ್ಟು ಹುಡುಕಿದ್ರು, ಇನ್ನಷ್ಟು ಹುಡುಕಿದ್ರು, ಮತ್ತಷ್ಟು ಹುಡುಕಿದ್ರು ಯಾವ ಕಾಲಕ್ಕೂ ಅಲ್ಟಿಮೇಟಮ್. ಅಂದರೆ ನೀವು ಒಂದು ಪೂರ್ಣ ಕಲಶವನ್ನು ತಗೊಂಡ್ರೆ ತೆಗಿತಾ ತೆಗಿತಾ ಕಲಶದಲ್ಲಿ ನೀರು ಹಾಗೇ ಇನ್ನೂ ಅಕ್ಷಯವಾಗ್ತಾನೆ ಇರುತ್ತೆ. ಅಂಥ ಒಂದು ಅಕ್ಷಯ ಪಾತ್ರೆ, ಜ್ಞಾನಾಕ್ಷಯ ಪಾತ್ರೆ, ಸರ್ವಾಕ್ಷರಣ ಪಾತ್ರೆ. ಇಂಥ ಒಂದು ಜ್ಞಾನಚಿನ್ಮುದ್ರಾ ಸ್ವರೂಪದಲ್ಲಿ ಸರ್ವಜ್ಞಾನವು ಬಲ್ಲಿರತಕ್ಕಂಥವನು ಶಂಕರಾಚಾರ್ಯರು. ಅದಕ್ಕೆ ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು, ಆಕಾಶ ಭೂಮಿ ಎರಡೂ ಜಗತ್ತು ಒಂದಾದರೆ ಇಡೀ ಸರ್ವ ಜಗತ್ತು ನನ್ನದೇ. 32 ವಯಸ್ಸಿಗೆ ಇಡೀ ಜಗತ್ತು ಸಾಧನೆ ಮಾಡಿಬಿಟ್ರು ಅವರು. ಅಂದರೆ ಆಕಾಶವೆಲ್ಲ ಸೇರಿ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ತಾಳ್ಲೋಕಗಳು ಸೇರಿ, ಇಷ್ಟೂ ಲೋಕ 14 ಲೋಕ ಸೇರಿದ್ರೆ ಒಂದು ಶ್ರೀಚಕ್ರ ಆರಾಧನೆ ಅನ್ನೋ ಚಿನ್ಮುದ್ರಾ ಸ್ವರೂಪ. ಅವರಿಗೆ ಆ ಜ್ಞಾನ ಅರ್ಥ ಆಯಿತು. ಇಂಥ ಒಂದು ಜ್ಞಾನದ ಅರ್ಥ ಆ ಶ್ಲೋಕದ ಮುಖಾಂತರ ನಿಮಗೆ ಇವತ್ತಿನ ದೇವಿ ಯಾರು ಎತ್ತ ಅಂತ ಹೇಳೋಣ. ಬನ್ನಿ ಶ್ಲೋಕವನ್ನ ಪಾಲಿಸೋಣ. ಸವಿತ್ರೀಭಿರ್ವಾಚ ಶಶಿಮಣಿಶಿಲಾಭಂಗರುಜಿಭಿಃ ವಶಿನ್ಯಾಧ್ಯಾಮಿತ್ವಾಂ ಸಹ ಜನನೀ ಸಂಚಿಂತತಿ ಯಃ ಸತತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಜಿಭಿಃ ವಚೋಭಿಃ ವಾಗ್ದೇವಿ ವದನ ಕಮಲಾಮೋದ ಮಧುರೈಃ ಸವಿತ್ರೀಭಿರ್ವಾಚ ಶಶಿಮಣಿಶಿಲಾಭಂಗರುಜಿಭಿಃ ವಶಿನ್ಯಾಧ್ಯಾಮಿತ್ವಾಂ ಸಹ ಜನನೀ ಸಂಚಿಂತಯತಿ ಯಃ ಸತತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಜಿಭಿಃ ವಚೋಭಿಃ ವಾಗ್ದೇವಿ ವದನ ಕಮಲಾಮೋದ ಮಧುರೈಃ. ಇವಳು ಹೇಳ್ತಾಳೆ, ಸರ್ವಜ್ಞಾನದಲ್ಲಿ ಅವಳು ವಾಗ್ದೇವಿಯಾಗಿ ಹೇಳಿದ್ದು ನಡೆಯುತ್ತೆ, ನಡೆದಿದ್ದು ಯಾವ ಕಾಲಕ್ಕೂ ನನಗೆ ಗೊತ್ತೇ ಇರುತ್ತೆ ಅಂತಾಳೆ. ನಿಮಗೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ಆ ಕಾರ್ಯವನ್ನು ಮಾಡಿದಾಗ ಪ್ರಯೋಜನವಿಲ್ಲ. ಅರ್ಥ ಮಾಡಿಕೊಂಡು ಓದಿದಾಗ ಇನ್ನಷ್ಟು ಅರ್ಥವಾಗುತ್ತೆ. ಎಕ್ಸಾಮಲ್ಲಿ ಬರೀಬೇಕಾದ್ರೆ ಎಲ್ಲ ಸರಿಯಾಗಿ ಹಿಂಗೆ ಕೂತ್ಕೊಂಡು ಬುಕ್ ಪಾಠ ಮಾಡ್ಕೊಂಡಂಗೆ ಮಾಡಿದ್ರೆ ಪ್ರಯೋಜನವಿಲ್ಲ.
ಇನ್ನೊಬ್ಬ ಓದಬೇಕು, ಅದನ್ನು ನೀವು ತಲೆಯಲ್ಲಿ ತುಂಬಿಸ್ಕೋಬೇಕು, ನಿಮ್ಮ ಪಾಡಿಗೆ ನೀವು ಎಕ್ಸಾಮ್ ಬರೀಬೇಕು. ಬರ್ದಿದ್ನೇ ಬರೆದ್ರೆ ನಿಮ್ಮ ಸ್ಟೈಲಲ್ಲಿ ಬರೀದೇ ಇದ್ದರೆ ಬರ್ದಿದ್ದನ್ನು ಯಾವ ಕಾಲಕ್ಕೆ ನೀವು ಜ್ಞಾಪಕ ಶಕ್ತಿ ಹೊರಟೋಗುತ್ತೆ. ಅಯ್ಯೋ ಏನೋ ಹೇಳಿದ್ನಲ್ಲ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಬರೆಯೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಜೀವನದ ಎಕ್ಸಾಮ್ ಅನ್ನೋ ಪಾಸವಾಗತ್ತ ವಂದನ, ಆ ವದನ ಅಂತಕ್ಕಂಥದ್ದು ವಂದನ. ಯಾವತ್ತೂ ಅವಳು ಏನು ಹೇಳ್ತಾಳೆ, ನಾವು ಅವಳಿಗೆ ನಮಸ್ಕರಿಸಿದ್ರೆ ವದನ ಅಂದರೆ ಕೊಡ್ತಾಳೆ. ಇವಳು ತ್ರಿಭಂಗಿ ಸ್ವರೂಪ, ಯಾವತ್ತೂ ಭಂಗಿಯಲ್ಲಿ ನಿಂತ್ಕೊಂತಾಳಂತೆ. ಜೀವನ ಅನ್ನೋ ಅರ್ಥದಲ್ಲಿ ಈ ಶ್ಲೋಕ ಏನು ಹೇಳುತ್ತೆ, ತ್ರಿಭಂಗಿಯಲ್ಲಿ ನಾವು ದರ್ಶನಬೇಕಂತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ ಅದರೊಳಗೆ ಶಕ್ತಿಯನ್ನು ಕೊಡ್ತಾಳೆ, ಮಹಾಲಕ್ಷ್ಮಿ ಅದನ್ನು ಯುಕ್ತಿಯನ್ನು ಕೊಡ್ತಾಳೆ. ಇಂಥ ಒಂದು ಶಕ್ತಿ ಯುಕ್ತಿಯಲ್ಲಿ ಜ್ಞಾನ ಶಕ್ತಿಯಾಗಿ ಮಹಾಸರಸ್ವತಿ ಸರ್ವವಿದ್ಯಾ ಪಾರಂಗತ ಆಗಿರೋ ಸರ್ವಶಾಸ್ತ್ರ ಪಾರಂಗತ ಆಗಿರ್ತಕ್ಕಂಥವಳು ಎಲ್ಲ ಜ್ಞಾನವನ್ನು ನಿಮಗೆ ಕೊಡ್ತಾಳೆ. ಅದಕ್ಕೆ ಅಂಥ ಚಿನ್ಮುದ್ರಾ ಸ್ವರೂಪದಲ್ಲಿ ಇವಳು ಕೂತ್ಕೊಂಡು ದರ್ಪಣ ಇಟ್ಕೊಂಡಿರ್ತಾಳೆ. ದರ್ಪಣ ಯಾಕೆ ಇಟ್ಕೊಳ್ತಾಳೆ ಅಂದರೆ ರಿಫ್ಲೆಕ್ಟ್ ಆಗಲಿ. ನಾವು ಅವಳಿಗೆ ಪೂಜೆ ಮಾಡಿದ್ರೆ ತಗೋ ಅಂತ ಮತ್ತೆ ವಾಪಸ್ ಕೊಡ್ತಾಳಂತೆ. ನಾವು ಇನ್ನಷ್ಟು ಪೂಜೆ ಮಾಡಿದ್ರೆ ಮತ್ತಷ್ಟು. ಅದಕ್ಕೆ ದೇವರು ಯಾವತ್ತೂ ಕೇಳ್ಕೊಳ್ಳೋದು ಏನು ಅಂದರೆ, ನೀವೇನೂ ಕೊಡಬೇಡಿ, ನೀವು ನನಗೆ ಬೇಕಾಗಿರೋದು ನಿಸ್ಮಲ ಮಂಕ್ಷ. ಅದಕ್ಕೆ ಆ ಮಂಕ್ಷದ ಅಂದರೆ ಮನುಷ್ಯನ ಆ ಕಂಕಳು ಯಾವ ಕಾಲಕ್ಕೂ ನಿಷ್ಕಲ್ಮಶದಿಂದ ಮನಸ್ಫೂರ್ತಿಯಾಗಿ ಕಣ್ಣಲ್ಲೇ ನೀವು ನಿಷ್ಕಲ್ಮಶವಾಗಿ ಪರಿವರ್ತನಾ ಸ್ವರೂಪಕ್ಕೆ ನಾವು ಅರ್ಪಿಸಿದಾಗ ದೇವಿ ಕಾಲಿಟ್ಟು ಎಲ್ಲವೂ ನಿನದೇ ಅಂತಾಳಂತೆ. ಅದಕ್ಕೆ ನೀವು ಎಷ್ಟು ಕೊಡ್ತೀರೋ ಬಾಚಿ ಕೊಡ್ತಾಳೆ. ನೀವು 1 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬಿಸಾಕ್ಬಿಡ್ತಾಳೆ. ನಿನ್ನ ಋಣ ನನಗೆ ಬೇಡ, ನಿನ್ನ ಋಣದಲ್ಲಿ ನಾನೇ ಕೈ ಇರಬೇಕೋ ಅನ್ನೋ ರೀತಿ. ಅದಕ್ಕೆ ಅವಳು ಇನ್ನೊಂದು ಹೇಳ್ತಾಳೆ, ಸವಿತ್ರ ಅಂದಾಗ ಆ ಸವಿತೃ ದೇವತಾ ಅಂದರೆ ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ ನಾನು ಕೊಟ್ಟಿದ್ದು ಯಾವತ್ತೂ ವಾಪಸ್ ಕೇಳಲ್ಲ ಅನ್ನೋ ಭಾವನೆ. ಅದಕ್ಕೆ ಭಗವಂತ ಆದ. ನಾವು ಕೆಲವು ಕೊಟ್ಟಿದ್ದು ಅಯ್ಯೋ ವಾಪಸ್ ಕೇಳ್ಬಾರ್ದು, ಇಸ್ಕೊಂಬಿಡೋಣ ಋಣ. ಆದರೆ ಹೋದ ಜನ್ಮದಲ್ಲಿ ಇಸ್ಕೊಂಡಿದ್ದೀರೇನೋ, ಈ ಜನ್ಮದಲ್ಲಿ ಅಲ್ಲದೆ ಮುಂದಿನ ಜನ್ಮದಲ್ಲಿ ಇಸ್ಕೊಳ್ಳೋಕ್ಕಾಗೋದೇನೋ, ನೀನು ಏನು ಮೋಸ ಮಾಡಿದ್ದೋ ಅದಕ್ಕೆ ಈ ಜನ್ಮದಲ್ಲಿ ಅವ್ನು ಮೋಸ ಮಾಡಿದ್ದಾನೇನೋ ಅನ್ನೋ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿಲ್ಲ. ಅಯ್ಯೋ ಅವ್ನು ಕದ್ಕೊಂಡು ಹೋದ, ಇವನು ಕಿತ್ಕೊಂಡು ಹೋದ, ಇದಿಷ್ಟೇ ಲಭ್ಯ. ನಮ್ಮ ಹಣೆಯಲ್ಲಿ ಎಷ್ಟು ಲಭ್ಯವೋ ಅಷ್ಟೇ. ಅದಕ್ಕೆ ಜ್ಞಾನಶಕ್ತಿಯನ್ನು ನೀವು ಕದಿಯೋಕ್ಕಾಗಲ್ಲ. ವಿದ್ಯಾಶಕ್ತಿ, ದುಡ್ಡನ್ನು ಎಷ್ಟೋ ಕದಿಬೋದು, ವಿದ್ಯಾಶಕ್ತಿಯನ್ನು ಕದಿಯೋಕ್ಕಾಗಲ್ಲ. ಎಷ್ಟಿದ್ರೂ ನಮ್ಮದೇ, ಎಷ್ಟು ಸಾರಿದ್ರೂ ಮತ್ತಷ್ಟು ನಮ್ಮದೇ. ಕ್ಯಾಸೆಟ್ ಹಾಕ್ತಾ ಇದ್ರೆ ನೀವುಗಳು ನೋಡ್ಕೊಡ್ತಾ ಇದ್ರೆ ಟೇಪ್ ರೆಕಾರ್ಡು ಚೆನ್ನಾಗಿರುತ್ತೆ, ನಿಮಗೂ ಜ್ಞಾಪಕ ಬರ್ತಾ ಇರುತ್ತೆ. ಇಲ್ಲದೆ ಟೇಪ್ ರೆಕಾರ್ಡು ತುಕ್ಕು ಹಿಡಿಯುತ್ತೆ, ನೀವು ವಿಶೇಷವಾಗಿ ತಲೆ ತುಕ್ಕು ಹಿಡಿದು ಕೂತಿರುತ್ತೆ. ಉಪಯೋಗಿಸ್ಕೋಬೇಕು ಜ್ಞಾನಶಕ್ತಿಯನ್ನು. ಇದೇ ವಿಶೇಷವಾದ ಸೌಂದರ್ಯ ಲಹರಿ. ಗುರುಜಿ ಹೇಳ್ತಿದ್ರಿ ಆ ಭಗವತಿ ಒಂದು ರೀತಿ ಜ್ಞಾನ ಸಾಗರಿ ಅಂತ. ಖಂಡಿತವಾಗ್ಲೂ ಆ ಒಂದು ಸಾಗರದಲ್ಲಿ ಒಂದು ಬೊಗಸೆ ಸಿಕ್ಕಿದ್ರೆ ಸಾಕು, ನಾವು ಎಷ್ಟೋ ಜ್ಞಾನವಾಗ್ತೀವಿ ಅಂತ ಹೇಳ್ತಿದ್ವಿ.